ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಳೆದೊಂದು ತಿಂಗಳಿಂದ ಬರೀ ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಯದ್ದೇ ಸದ್ದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬರೀ ಇವರಿಬ್ಬರ ಸುದ್ದಿಗಳೇ ಕಣ್ಣಿಗೆ ಬೀಳ್ತಾ ಇದೆ. ಅದರಲ್ಲೂ ಮದುವೆಯಲ್ಲಿ ಇವರಿಬ್ರು ರೆಡಿಯಾಗಿದ್ದ ಪರಿ ನೋಡಿದ್ಮೇಲಂತೂ ಈಡು ಜೋಡು ಅಂದ್ರೆ ಇದು ಅಂತ ತುಂಬಾ ಜನ ಮಾತನಾಡ್ತಿದ್ದಾರೆ. ಮದುವೆಯ ಖುಷಿಯ ಕ್ಷಣಗಳನ್ನ ಕಳೀತಾ ಇರೋ ರಶ್ಮಿಕಾ ಹಾಗೂ ವಿಜಯ್ ಹೈದರಾಬಾದ್ನಲ್ಲೇ ತಂಗಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಕಾಲಿಟ್ಟಿಲ್ಲ. ಇಂಥ ಹೊತ್ತಲ್ಲೇ ಸ್ಯಾಂಡಲ್ವುಡ್ನ ಅತಿ ದೊಡ್ಡ ಸುದ್ದಿ ಈಗ ಸ್ಫೋಟಗೊಂಡಿದೆ. ಸುಮಾರು 8 ವರ್ಷಗಳ ಹಿಂದೆ ಇಡೀ ಕರ್ನಾಟಕವೇ ಮೆಚ್ಕೊಂಡಿದ್ದ ಕರುನಾಡ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ಪ್ರೇಮ ಕತೆ ಮುರಿದು ಬಿದ್ದಾಗ ಎಲ್ಲರೂ ಬೆರಳು ತೋರಿಸಿದ್ದು ರಶ್ಮಿಕಾ ಕಡೆಗೆ. ರಶ್ಮಿಕಾ ನಂಬಿಕೆ ದ್ರೋಹಿ, ಆಕೆ ಮೋಸಗಾರ್ತಿ ಅನ್ನೋ ಹಣೆಪಟ್ಟಿ ಹಚ್ಚಿ ಸಾಮಾಜಿಕ ಜಾಲತಾಣದಲ್ಲಿ ಭೀಕರವಾಗಿ ಟ್ರೋಲ್ ಮಾಡಲಾಗಿತ್ತು. ಆದ್ರೆ ಈ ಬ್ರೇಕಪ್ಗೆ ಅಸಲಿ ಕಾರಣ ರಶ್ಮಿಕಾ ಅಲ್ಲ, ಬದಲಾಗಿ ಬೇರೆಯದ್ದೇ ಕಾರಣ ಇದೆ. ರಶ್ಮಿಕಾ ಮೇಲಿನ ಅತಿಯಾದ ಅನುಮಾನ, ಅಸೂಯೆಯ ಮನಸ್ಥಿತಿ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಅದಕ್ಕೆ ಕಾರಣ ರಶ್ಮಿಕಾ ಅವರ ತಾಯಿಯದ್ದು ಎನ್ನಲಾದ ಆಡಿಯೋ ಸ್ಫೋಟಗೊಂಡಿದೆ. ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತ ಮಹೇಶ್ ದೇವಿ ಶೆಟ್ಟಿ ತಮ್ಮ ಯೂಟ್ಯೂಬ್ ಚಾನೆಲ್ನ ಕೊನೆ ಆಟ ಯಾರನ್ನೂ ಬಿಡಲ್ಲ ಇದರಲ್ಲಿ ಇಡೀ ಬ್ರೇಕಪ್ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಅದರೊಂದಿಗೆ ರಶ್ಮಿಕಾ ಮಂದಣ್ಣ ಅವರ ತಾಯಿ ಸುಮನ್ ಮಂದಣ್ಣ ಅವರದ್ದು ಎನ್ನಲಾದ ಆಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದೇ ವಿಷಯವನ್ನ ಸುವರ್ಣ ನ್ಯೂಸ್ ವೆಬ್ಸೈಟ್ನಲ್ಲೂ ವರದಿ ಮಾಡಲಾಗಿದೆ. ಇದನ್ನೇ ಇಟ್ಕೊಂಡು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತೀವಿ. ಸ್ಟೋರಿ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ರಶ್ಮಿಕಾ ಮಾಡ್ಲಿಂಗ್ ಲೋಕದಲ್ಲಿದ್ದಾಗ ಆಕೆಯನ್ನ ಚಿತ್ರರಂಗಕ್ಕೆ ಕರೆತಂದಿದ್ದು ಇದೇ ನಟ. ಆದ್ರೆ ಪ್ರೀತಿ ಬೆಳೆದಂತೆ ನಟನಲ್ಲಿ ಪೊಸೆಸಿವ್ನೆಸ್ ಅತಿಯಾಯ್ತು. ಆಕೆ ಎಲ್ಲಿ ಹೋಗಬೇಕು, ಯಾರ ಜೊತೆ ಇರಬೇಕು ಅನ್ನೋದನ್ನ ಆತನೇ ನಿರ್ಧಾರ ಮಾಡ್ತಾ ಇದ್ದ. ಆಕೆ ಕುಳಿತ್ರೂ ತಪ್ಪು, ನಿಂತ್ರೂ ತಪ್ಪು ಅನ್ನುವಂತಹ ಡಿಕ್ಟೇಟರ್ಶಿಪ್ ನಡೆಸ್ತಾ ಇದ್ದ ಅಂತ ಆರೋಪಿಸಲಾಗಿದೆ. ಬ್ರೇಕಪ್ ಸಮಯದಲ್ಲಿ ರಶ್ಮಿಕಾಗೆ ಕೇವಲ 21 ವರ್ಷ, ಆದ್ರೆ ನಟನಿಗೆ 35 ವರ್ಷ ವಯಸ್ಸು. 21 ವರ್ಷದ ಹುಡುಗಿಯನ್ನ 35 ವರ್ಷದ ಹುಡುಗನಿಗೆ ಕೊಟ್ಟಿದ್ದೆ ನನ್ನ ದೊಡ್ಡತನ ಅಂತ ರಶ್ಮಿಕಾ ತಾಯಿ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಇಷ್ಟಿದ್ರು ರಶ್ಮಿಕಾ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದ, ಆಕೆ ಮೇಲೆ ಸವಾರಿ ಮಾಡಲು ನೋಡ್ತಾ ಇದ್ದ ಅಂತ ಆಡಿಯೋದಲ್ಲಿ ದೂರಲಾಗಿದೆ. ರಶ್ಮಿಕಾ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟರ ಜೊತೆ ನಟಿಸಿ ಬೆಳೆಯುತ್ತಿರೋದು ಸಹಿಸಲು ಸಾಧ್ಯವಾಗಲಿಲ್ಲ. ಅದರಲ್ಲೂ ರಶ್ಮಿಕಾಗೆ ತೆಲುಗಿನ ಗೀತಾ ಗೋವಿಂದಂ ಸಿನಿಮಾದಲ್ಲಿ ಅವಕಾಶ ಸಿಕ್ಕಾಗ ಇನ್ಮೇಲೆ ಸಿನಿಮಾ ರಂಗವನ್ನೇ ಬಿಟ್ಬಿಡುವಂತೆ ಅತಿಯಾದ ಒತ್ತಡ ಹೇರಲಾಯಿತು. ನಾನಿನ್ನು ಮುಂದೆ ಸಿನಿಮಾ ಮಾಡೋದಿಲ್ಲ ಅಂತ ಟ್ವೀಟ್ ಮಾಡಿ ವೃತ್ತಿ ಜೀವನ ಅಂತ್ಯಗೊಳಿಸು ಅಂತ ಹೇಳಿದ್ರು. ಗೀತಾ ಗೋವಿಂದಂ ಸಿನಿಮಾದಲ್ಲಿ ಕಥೆಯ ಅಗತ್ಯಕ್ಕೆ ತಕ್ಕಂತೆ ಕಿಸ್ಸಿಂಗ್ ಸೀನ್ ಒಂದರಲ್ಲಿ ರಶ್ಮಿಕಾ ನಟಿಸಿದ್ರು. ಇದಕ್ಕೆ ರಶ್ಮಿಕಾ ತಾಯಿಯೇ ಅನುಮತಿ ನೀಡಿದ್ರು. ಆದ್ರೆ ಈ ದೃಶ್ಯ ವೈರಲ್ ಆದ ತಕ್ಷಣ ಆತ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟ. ರಶ್ಮಿಕಾಳನ್ನ ಸಿನಿಮಾದಿಂದ ಬಿಡಿಸಿ ಮದುವೆ ಮಾಡಿಕೊಡು, ಮನೆಯೊಳಗೆ ಕೂಡಿ ಹಾಕಬೇಕು ಅನ್ನೋದು ಆತನ ಪ್ಲಾನ್ ಆಗಿತ್ತು ಅಂತ ರಶ್ಮಿಕಾ ತಾಯಿ ಆಡಿಯೋದಲ್ಲಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ತನ್ನ ತಾಯಿ ಮತ್ತು ಅಣ್ಣನ ಹೆಂಡತಿಯ ಮೂಲಕ ರಶ್ಮಿಕಾ ತಾಯಿಗೆ ಫೋನ್ ಮಾಡಿಸಿ ಕಿರುಕುಳ ನೀಡ್ತಾ ಇದ್ದ. ಯಾವುದೇ ತಪ್ಪು ಮಾಡದಿದ್ರು ರಶ್ಮಿಕಾ ತಾಯಿ ಬಂದು ನಟನ ತಾಯಿಗೆ ಸಾರಿ ಕೇಳಬೇಕು ಎಂಬ ವಿಚಿತ್ರ ಡಿಮಾಂಡ್ ಇಟ್ಟಿದ್ದ. ನಾನು 10 ಜನರಿಗೆ ಸಹಾಯ ಮಾಡಿದವಳು, ತಪ್ಪು ಮಾಡದೆ ಸಾರಿ ಕೇಳುವ ಅವಶ್ಯಕತೆ ಇಲ್ಲ ಅಂತ ರಶ್ಮಿಕಾ ತಾಯಿ ಆಡಿಯೋದಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ರಶ್ಮಿಕಾ ಬದುಕಲ್ಲಿ ಇದೆಲ್ಲ ಮುಗಿದು 8 ವರ್ಷ ಆಗಿದೆ. ಆದ್ರೀಗ ಹಿರಿಯ ಸಿನಿಮಾ ಪತ್ರಕರ್ತ ಮಹೇಶ್ ದೇವಿ ಶೆಟ್ಟಿ ಹೊಸ ಬಾಂಬ್ ಹಾಕಿದ್ದಾರೆ. ಹೀಗಾಗಿ ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.